ಬಳ್ಳಾರಿಯಲ್ಲಿ ಆದಂತಹ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ನಿನ್ನೆ ಅಷ್ಟೇ ಕೆಲವೊಂದಿಷ್ಟು ವಿಡಿಯೋಗಳು ಬಹಿರಂಗ ಆಗಿತ್ತು. ಅದಾದ ನಂತರ ಜನಾರ್ದನ್ ರೆಡ್ಡಿ ನಿವಾಸದಲ್ಲಿ ದೊಣ್ಣೆಗಳನ್ನು ಸಂಗ್ರಹಿಸಿಡಲಾಗಿದ್ದ ವಿಡಿಯೋಗಳು ಕೂಡ ಬಂದಿತ್ತು. ಇದೀಗ ರೆಡ್ಡಿ ಮನೆ ಮುಂದೆ ನಿಂತು ತೊಡೆ ತಟ್ಟಿದಾಳೆ ಮಹಿಳೆ. ಕೈಯಲ್ಲಿ ದೊಣ್ಣೆ ಹಿಡಿದ ಮಹಿಳೆಯರ ದರ್ಬಾರ್ ಇದು. ವಿಡಿಯೋ ವೈರಲ್ ಆಗಿದೆ. ರೆಡ್ಡಿ ಮನೆ ಮುಂದೆ ನಿಂತು ತೊಡೆ ತಟ್ಟಿದಾಳೆ ಮಹಿಳೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರೋದು. ದೊಣ್ಣೆ ಹಿಡಿದ ಮಹಿಳೆಯರ ದರ್ಬಾರ್ ಇದು. ಮಹಿಳೆಯರ ಗುಂಡಾಗಿರಿಯ ವಿಡಿಯೋ ವೈರಲ್ ಆಗಿದೆ. ಎದುರಾಳಿಗಳಿಗೆ ಕಾರದ ಪುಡಿ ಎರಚಿ ಆವಾಜ್ ಹಾಕಿದ್ದಾರೆ. ಶಾಸಕ ಭರತ್ ರೆಡ್ಡಿ ಗುಂಪಿಗೆ ತೊಡೆ ತಟ್ಟಿದ ಮಹಿಳೆ. ಎದುರಾಳಿಗಳಿಗೆ ಕಾರದ ಪುಡಿ ಎರಚಿದ್ರಲ್ಲವ, ಅದನ್ನ ಕ್ಲೀನ್ ಮಾಡಿಕೊಂಡಿದ್ದು ಎಲ್ಲವೂ ಕೂಡ ವಿಡಿಯೋ ವೈರಲ್ ಆಗಿತ್ತು. ದೊಣ್ಣೆಗಳನ್ನು ಶೇಖರಣೆ ಮಾಡಿಟ್ಕೊಂಡಿದ್ದು, ಪ್ರಚೋದನೆ ಕೊಟ್ಟಿದ್ದು ಎಲ್ಲವೂ ಕೂಡ ವೈರಲ್ ಆಗಿತ್ತು. ಇದೀಗ ಮಹಿಳೆಯರು ಶಾಸಕ ಭರತ್ ರೆಡ್ಡಿ ಗುಂಪಿಗೆ ತೊಡೆ ತಟ್ಟಿದಂತಹ ಮಹಿಳೆ. ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಗಲಭೆಯಾದ ದಿನ ಮಹಿಳೆಯರು ತೊಡೆ ತಟ್ಟಿರೋದು. ಆ ಎಲ್ಲ ಸಂದರ್ಭಗಳಲ್ಲಿ ಪೊಲೀಸರು ಅವರನ್ನು ಬಿಡಿಸುವ ಪ್ರಯತ್ನ ಮಾಡ್ತಾರೆ, ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾರೆ. ಯಾವುದೂ ಆಗೋದಿಲ್ಲ. ಈ ಸಂಘರ್ಷದಲ್ಲಿ ಕಾರದ ಪುಡಿಯನ್ನು ಎರಚಿದಾರಂತೆ ಮಹಿಳೆಯರು. ಮಹಿಳಾ ಮಣಿಗಳು ಕಾರದ ಪುಡಿಯನ್ನು ಎರಚಿದಾರಂತೆ. ಗಲಾಟೆ ಆಗ್ತಾ ಇತ್ತು, ದೊಂಬಿ ಆಗ್ತಾ ಇತ್ತು. ಪಕ್ಷದ ಕಾರ್ಯಕರ್ತರೆಲ್ಲ ಇದ್ರು, ಮಹಿಳೆಯರು ಕೂಡ ಇದ್ದಾರೆ. ಮತ್ತೊಂದು ಕಡೆ ದೊಣ್ಣೆಗಳನ್ನು ಸಂಗ್ರಹಿಸಿಟ್ಟಿರುವಂತಹ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಆಗಿರುವಂತಹ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋದು. ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಜಮಾವಣೆ ಆಗಿದ್ರು. ಬ್ಯಾನರ್ ಹರಿದಿದ್ದಕ್ಕೆ ಗಲಾಟೆ ಆಗ್ತಾ ಇತ್ತು. ಒಂದು ಗುಂಪು ಹೇಳ್ತಾ ಇತ್ತು, ನೋ ಇದು ನಾರಾ ಭರತ್ ರೆಡ್ಡಿ ಅವರ ಕಡೆಯಿಂದಲೇ ಆದಂಥದ್ದು, ಪೂರ್ವ ನಿಯೋಜಿತ ಕೃತ್ಯ ಅಂತ. ಬಟ್ ಈಗ ಇವರು ಕೆಲವೊಂದಿಷ್ಟು ವಿಡಿಯೋಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾರು ಪ್ರಚೋದನೆ ಕೊಟ್ಟರು, ಪ್ರಚೋದನೆ ಆದ ನಂತರ ಯಾರು ಹೊಡೆದ್ರು, ಹೊಡೆದ ನಂತರ ಬಾಟಲ್ಗಳು ಹೇಗೆ ಬಂತು, ಅದಾದ ನಂತರ ಕಾರದ ಪುಡಿಯನ್ನು ಯಾರು ಎರಚಿದ್ರು, ಕಾರದ ಪುಡಿ ಎರಚಿದ ನಂತರ ಏನೇನಾಯಿತು. ಇದೀಗ ಈ ಪ್ರಕರಣದಲ್ಲಿ ಮಹಿಳೆಯರು ಬಂದಿರೋದನ್ನು ಗಮನಿಸ್ತಾ ಇದ್ದೀರಿ. ಕಾರದ ಪುಡಿಯನ್ನು ಎರಸ್ತಾ ಇರೋದು. ಪೊಲೀಸರು ಅವರನ್ನ ತಡೆ ಹಿಡಿಯುವ ಪ್ರಯತ್ನ ಮಾಡ್ತಾರೆ, ಬಗ್ಗೋದಿಲ್ಲ, ಮುಂದೆ ಹೋಗ್ತಾರೆ. ಹೇಗೆ ಪುರುಷರು ಕೂಡ ಈ ಗಲಾಟೆಯಲ್ಲಿ ಭಾಗವಹಿಸಿದಾರೋ ಹಾಗೆ ಮಹಿಳೆಯರು ಕೂಡ ಇರೋದನ್ನು ಗಮನಿಸ್ತಾ ಇದ್ದೀರಿ. ನೀವು ಮಹಿಳೆಯರು ಕೂಡ ಇರೋದನ್ನು ನೋಡ್ತಾ ಇದ್ದೀರಿ. ಕೈಯಲ್ಲಿ ದೊಣ್ಣೆ, ಸಂಘರ್ಷದಲ್ಲಿ ಭಾಗವಹಿಸಿರೋದನ್ನು. ಆ ಮುಖಾಂತರ ಬಳ್ಳಾರಿಯ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ.